ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಇವತ್ತಿನ ವಿಶೇಷ ಪೂಜೆ ಬಂದು ತುಂಬ ಜನ ರಿಕ್ವೆಸ್ಟ್ ಮಾಡ್ತಿದ್ದಾರೆ, ಅಕ್ಕ ನೀವು ಯಾವ ರೀತಿ ಪೂಜೆ ಮಾಡ್ತೀರಾ, ಮತ್ತು ನಿಮಗೆ ಹೇಗೆ ರಾಯರು ಇಷ್ಟೊಂದು ಕರುಣೆ ತೋರಿಸಿದ್ರು, ಎಷ್ಟೊಂದು ವಿಡಿಯೋ ಶೇರ್ ಮಾಡಿದ್ದಾರೆ, ನಿಮಗೆಲ್ಲ ಒಳ್ಳೇದೇ ಮಾಡ್ಯಾರ, ಹೆಂಗೆಲ್ಲ ನೀವು ಪೂಜೆ ಮಾಡ್ತೀರಿ, ಎಲ್ಲ ಶೇರ್ ಮಾಡಿರಿ ನಮ್ಮ ಜೊತೆ ಅಂಥೇಳಿ. ಅದಕ್ಕೆ ಅಂಥೇಳಿ ಇವತ್ತು ಈ ವಿಡಿಯೋ ಮಾಡಾಕತ್ತೇನಂತ. ಬರೀವಾಗ ದೀಪ ಹಚ್ಚನಂತ. ಯಾವಾಗಲಾದರೂ ನಾವು ಏನೇ ಪೂಜೆ ಮಾಡಿದರೂ ಅಥವಾ ಎಲ್ಲೇ ದೇವಸ್ಥಾನಕ್ಕೆ ಹೋದರೂ ನಮ್ಮ ಸ್ವಾರ್ಥಕ್ಕಾಗಿ ನಾವು ಜಾಸ್ತಿ ಏನೂ ಕೇಳ್ಕೋಬಾರ್ದು. ಯಾವಾಗಲೂ ಕೇಳ್ತಾ ಇದ್ದರೆ ಎಲ್ಲರೂ ಒಳಿತಿಗಾಗಿ ಕೇಳಬೇಕು. ನನಗದು ಒಂದು ರೂಢಿ ಏನಪ್ಪ ಅಂದರೆ, ನನ್ನ ಚಿಕ್ಕವಳಿದ್ದಾಗಿಂದನೂ ಅದೊಂದು ಎಲ್ಲೋ ಅಂದರೆ ರೇಡಿಯೋ ಅಂತಾರಲ್ಲ, ಅವು ನಮ್ಮ ಮನೇಲಿ ಜಾಸ್ತಿ ಕೇಳ್ತಾ ಇದ್ದಿದ್ದು. ನಮ್ಮ ಮನೇಲಿ ಟಿ ವಿ ಇರಲಿಲ್ಲ ಆ ಟೈಮಲ್ಲಿ. ನಾನು ಜಾಸ್ತಿ ರೇಡಿಯೋ ಕೇಳ್ತಾ ಇದ್ದರಿಂದ ಅದ್ರಾಗ ಒಬ್ರು ಯಾರೋ ಹೇಳ್ಕೊಂಡಿದ್ರು, ನಾವು ಎಷ್ಟು ನಮ್ಗಿಂತನೂ ಬೇರೆಯವ್ರಿಗೆ ಒಳ್ಳೇದಾಗಲಿ ಅಂತ ಕೇಳ್ತೀವಿ, ನಮಗೆ ಅಷ್ಟು ಒಳ್ಳೇದಾಗತ್ತೆ ಅನ್ನೋದು ಅದೊಂದು ಬಲವಾದ ನಂಬಿಕೆ ನನಗೆ. ಸೊ ಹಾಗಾಗಿ ಜಾಸ್ತಿ ಅವಾಗಿಂದನೂ ನಾನು ಏನು ಫಸ್ಟ್ ದೇವ್ರಿಗೆ ಕೈ ಮುಗಿದ್ರೆ ಎಲ್ರಿಗೂ ಒಳ್ಳೇದು ಮಾಡಪ್ಪ, ಮಲಗಬೇಕಾದ್ರೂ ಎಲ್ರಿಗೂ ಒಳ್ಳೇದು ಮಾಡಪ್ಪ, ಯಾವಾಗಲೂ ದೇವ್ರಿಗೆ ಅದನ್ನೇ ಕೇಳ್ತಿದ್ದೆ ನಾನು. ಅದ್ರ ರೂಢಿ ಯಾವಾಗಲೂ ಹಂಗೆ ಐತಿ. ಸೊ ಹಂಗೆ ಯಾವುದೇ ದೇವ್ರಿಗೆ ಆದ್ರೆ ಹಂಗೆ ಕೇಳ್ತಿದ್ದೆ. ಸೊ ಮೊನ್ನೆ ರಾಯರ ಒಂದು ಇದರ ದಿನ ನಾನು ಮಠಕ್ಕೆ ಹೋಗಿದ್ದೆಲ್ಲ, ಅಲ್ಲಿ 2 ಸಾರಿ ನನಗೆ ಏನಪ್ಪ ಹೂ ಪ್ರಸಾದ ಆಯ್ತಂತನ ಕೂಡ ಹೇಳಿದ್ದೆ ನಾನು. ರಾಯರು ನನಗೆ 2 ಸಾರಿ ಹೂ ಪ್ರಸಾದ ಕೊಟ್ಟರು ಅಂತ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಅಲ್ಲಿ ಹೋಗಿದ್ದು ಎಲ್ಲ ನಾನು ಹೆಜ್ಜೆ ನಮಸ್ಕಾರ ಹಾಕೀನಿ. ಎಲ್ಲರೂ ಹೆಜ್ಜೆ ನಮಸ್ಕಾರ ಹಾಕ್ಬೇಕಾದ್ರೆ ಮಠದಿಂದ ಮುಂದೆ ಒಂದು, ಬಾಜು ಒಂದು, ಹಿಂದೆ ಒಂದು, ಈ ಕಡೆ ಬಾಜು ಒಂದು, ಆಮೇಲೆ ಮುಂದೆ ಒಂದು, ಇಷ್ಟು ಅಂದರೆ ಮುಂದೆ 2, ಬಾಜು 2, ಹಿಂದೆ ಒಂದು 5, 6, 7 ಹೆಜ್ಜೆಯಲ್ಲಿ ರಾಯರ ಮುಂದೆನೇ ಬರ್ತಿದ್ರು. ಆದರೆ ನಾನು ಫಸ್ಟ್ ಟೈಮ್ ಹಾಕ್ತಿದ್ದೆ, ನನಗೆ ಹೆಂಗೆ ಹಾಕಬೇಕು ಅಂತಲೂ ಗೊತ್ತಿರಲಿಲ್ಲ. ಒಟ್ಟು ನನಗೆ ಹೆಂಗಾದರೂ ಮಾಡಿ ಎಲ್ರಿಗೂ ಒಳ್ಳೇದಾಗಬೇಕು ಮತ್ತು ನಾನು ಕೇಳ್ಕೊಂಡಿರೋದು ಒಂದಿಷ್ಟುಗಳು ಆಗ್ಬೇಕು ಅಂಥೇಳಿ ಅಂದ್ಕೊಂಡು ನಾನು ಫುಲ್ ರಾಯರ ಮುಂದೆ ಸ್ಟಾರ್ಟ್ ಮಾಡಿ, ನೀವು ಒಂದು ಹೆಜ್ಜೆಗೊಂದು ಅವಾಗಲೂ ಶೇರ್ ಮಾಡಿ. ನೀವು 1 ರೌಂಡ್ ಆಗ್ಬೇಕಾದ್ರೆ ನನಗೆ ಏನು ಅನ್ನಿಸ್ಲಿಲ್ಲ. 2ನೇ ರೌಂಡ್ ಅಂತೂ ಸ್ವಲ್ಪ ಕಠಿಣ ಆಯ್ತು, ಎದ್ದು ನಿಂದ್ರಕ್ಕೆ ಆಗೋಲ್ಲ ಆಯ್ತು. 3ನೇ ರೌಂಡು ಹೆಂಗಾಯ್ತಪ್ಪ ಅಂದರೆ, ನನಗೆ ರಾಯರ ಕಣ್ಣು ಮುಂದೆ ಬಂದಂಗೆ ಆಯ್ತು. ನಾನು ಕಣ್ಣೀರು ಹಾಕೋತೇನೆ. ನಮ್ಮ 3ನೇ ರೌಂಡ್ ಏನೈತಲ್ಲ, ರಾಯರಿಗೆ ಹೂ ಪ್ರಸಾದ ಕೇಳ್ಬೇಕಾದ್ರೆ ಹಿಂದೆ ಹೋಗಿದ್ದಾಗ, ರಾಯರ ಹಿಂದಿದ್ದಾಗ ನಾನು ಹೂ ಪ್ರಸಾದ ಕೇಳಿದೆ ರಾಯರಿಗೆ. ನಾನು ಮುಂದೆ ಬರೋಷ್ಟರಲ್ಲಿ ಈ ನನ್ನ ಕೋರಿಕೆ ನಿಮಗೆ ಮುಟ್ಟಿದ್ದೆ, ಆದರೆ ನನಗೆ ಹೂ ಪ್ರಸಾದ ಕೊಡಬೇಕು ನೀವು ಅಂತ. ನಾನು 3ನೇ ರೌಂಡ್ ಹಿಂದಿದ್ದೆ, ರಾಯರ ಹಿಂದಿದ್ದೆ. ನಾನು ಕೇಳ್ಕೊಂಡಿದ್ದೇನು ಗೊತ್ತಾ, ನಿಮಗೆ ಯಾರ್ಯಾರು ಕೈ ಮುಗಿದು ರಾಯರೇ ನನಗೆ ಒಳ್ಳೇದು ಮಾಡಿರಿ, ನನ್ನ ಕಷ್ಟ ಇದೆ ರಾಯರೇ ಅಂತ ಯಾರು ಕೇಳ್ಕೋತಾರೆ ಅವ್ರಿಗೆ ನೀವು ಖಂಡಿತ ಒಳ್ಳೇದು ಮಾಡಬೇಕು. ನನಗೆ ಹೂ ಪ್ರಸಾದ ಕೇಳೋದು ಅಷ್ಟ ಅಲ್ದ, ಅವರು ಯಾರು ನಮ್ಮ ವಿಡಿಯೋ ನೋಡಿ ನಮಗೂ ರಾಯರು ಒಳ್ಳೇದು ಮಾಡಬೇಕಪ್ಪ ದೇವರೇ, ನಾವು ನಿಮ್ಮನ್ನ ಪೂಜಿಸ್ತೀವಿ, ನಿಮ್ಮನ್ನು ಆರಾಧಿಸ್ತೀವಿ ರಾಯರೇ, ನಮಗೂ ಒಳ್ಳೇದು ಮಾಡಿ ಅಂಥೇಳಿ ಯಾರು ಕೇಳ್ತಾರಲ್ಲ ನಿಮಗೆ, ಅವರಿಗೆ ಖಂಡಿತ ತಕ್ಷಣಕ್ಕೆ ನೀವು ಒಳ್ಳೆಯದನ್ನು ಮಾಡಲೇಬೇಕು ರಾಯರೇ ಅಂತಲೇ ಕೇಳಿದ್ದೆ ನಾನು. ಹಾಗೆ ಕೇಳಿದ್ದೆ ನಾನು ಮೊದಲು. ಆಮೇಲೆ ನಾನು ಮಂತ್ರಾಲಯಕ್ಕೆ ಬರಬೇಕು, ನನಗೂ ಮಂತ್ರಾಲಯಕ್ಕೆ ಕರೆಸ್ಕೊರಿ ಅಂತ ಕೇಳಿದ್ದೆ. ಆಮೇಲೆ ಇನ್ನೊಂದು, ನಮ್ಮ ತವ್ರ ಮನೆಯಲ್ಲಿ ಇರೋ ಕಷ್ಟ ಪರಿಹಾರ ಆಗಲಿ ಅಂತ ಕೇಳಿದ್ದೆ. ಇಲ್ಲಿ ಒಂದಿಷ್ಟು ಕೋರಿಕೆಗಳಿದ್ದು ಅವು ಆಗಲಿ ಅಂತ ಕೇಳಿದ್ದೆ. ಸೊ ಎಲ್ಲದಕ್ಕೂ ನನಗೆ ರಾಯರ ಮುಂದೆ ಬಂದ ಕೂಡಲೇ ಹೂ ಪ್ರಸಾದ ಆಯಿತು. ಆದರೆ ನಾನು ಬರೋಷ್ಟರಲ್ಲಿ ಒಬ್ಬರು ಬೇರೆದವರು ಮುಂದ್ಗಡೆ ನಿಂತಿದ್ರು ಆಗಲೇ. ಪಾಪ ಅವ್ರು ಏನು ಕೇಳ್ಕೊತಿದ್ರು ಗೊತ್ತಿಲ್ಲ. ಅದು ನಾನು ನೋಡಿದ ಕಣ್ಣು ಬಿಟ್ಟು ರಾಯರನ್ನ ನಮಸ್ಕಾರ ಮೇಲ್ಗಡೆ ನೋಡಿದ ಕೂಡಲೇ ನನಗೆ ಹೂ ಪ್ರಸಾದ ಟಕ್ ಅಂತ ಕೊಟ್ರಲ್ಲ, ಅದು ನನಗೆ ಆಯಿತು ಅಂತ ನಂದು ಒಂದು ಬಲವಾದ ನಂಬಿಕೆ. ಸೊ ಅವರು ನನಗೆ ಅಂತ ತೊಗೊಂಡು ಹೋದ್ರು. ನನಗೇನು ಬೇಜಾರಿಲ್ಲ, ನನಗೆ ರಾಯರು ಒಳ್ಳೇದೇ ಮಾಡಿದಾರ. ಸೊ ಹೀಗಾಗಿ ಮತ್ತೆ ಒಮ್ಮೆ ನಾನು ಬೇಜಾರಾಗ್ಬಿಡ್ತು, ನನಗೆ ಕೊಡಲಿಲ್ಲ ಅಂಥೇಳಿ. ಮತ್ತೆ ಅಲ್ಲೇ ನಿಂತ್ಕೊಂಡು, ರಾಯರೇ ಯಾಕೆ ಈ ಥರ ಮಾಡಿದ್ರಿ, ನನಗೆ ನೀವು ಕೊಟ್ಟಿರತ್ತ ತಿಳ್ಕೊಂಡಿದ್ದೆ, ನಂಗೆ ಕೊಟ್ಟಿದ್ರೆ ತುಂಬ ಖುಷಿ ಆಗ್ತಿತ್ತು ಅನ್ನೋಷ್ಟರಲ್ಲಿ ಮತ್ತೊಮ್ಮೆ ಹೂ ಪ್ರಸಾದ ಆಯ್ತು ನನಗೆ. ಅದಂತೂ ಸಿಕ್ಕಾಪಟ್ಟೆ ನನ್ನ ಜನ್ಮದಲ್ಲೇ ಮರೆಯಂಗಿಲ್ಲ, ಅಷ್ಟು ಖುಷಿ. ಸೊ ಈಗ ಬರ್ರಿ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಧ್ರುವಾದಿ ವಿದ್ವಾಂತರವೇ ವೈಶ್ಯವೇಂದ್ರೇ ವರಂದರೆ ಶ್ರೀ ರಾಘವೇಂದ್ರ ಪ್ರಭುವೇ ನಮೋ ಅತ್ಯಂತ ದಯಾಳು ಕರುಣಾಮಯಿ ಕರುಣಾಕರ. ಯಾವಾಗಲೂ ನಿನ್ನ ಕರುಣೆ ಹೇಗೆ ಇರಲಿ ಭಗವಂತ, ಎಲ್ಲರ ಮೇಲೆ ಇರಲಿ. ಫಸ್ಟ್ ನಿಮಗೆ
ರಾಯರಿಗೆ ಕರುಣಾಮಯಿ, ಕರುಣಾನಿಧಿ, ಕರುಣಾಕರ, ಏನಂತಾರೆ ಕಲಿಯುಗದ ಕಲ್ಪತರು, ಎಷ್ಟೆಲ್ಲ ಹೆಸರದಾವ. ಖಂಡಿತ ನಂಬಿದವ್ರಿಗೆ ಯಾವತ್ತೂ ಅವರ ಕೈ ಬಿಡಂಗೂ ಇಲ್ಲ, ಬಿಟ್ಟೂ ಇಲ್ಲ. ಸೊ ಒಳ್ಳೇದು ಮಾಡೇ ಮಾಡ್ತಾರೆ. ನಂಬಿಕೆ ಇಟ್ಟು ಪೂಜಿಸ್ರಿ, ಖಂಡಿತ ಒಳ್ಳೇದಾಗತ್ತೆ. ಸೊ ಒಂದೇ ದಿನದಲ್ಲಿ ಬದಲಾವಣೆ ಮಾಡ್ಯಾರಂತೇಳಿ ಹಿಂದೆ ಒಂದು ವಿಡಿಯೋ ಹಾಕೀನಿ. ಹೆಂಗಕ್ಕ ಅಷ್ಟೊಂದು ಬದಲಾವಣೆ ಹೆಂಗೆ ಸಾಧ್ಯ ಅಂತ ಹೇಳಿ ಕೇಳಿದ್ರೆ, ಸೊ ಏನಿಲ್ಲ, ಭಕ್ತಿಯಿಂದ ಪೂಜೆ ಮಾಡಿ ಎಷ್ಟಾಗುತ್ತೋ ಅಷ್ಟು. ಇವಾಗ ನಮ್ಮಲ್ಲಿ ಇಷ್ಟೊಂದು ಹೂವು ಅದಾವ, ಇಷ್ಟೆಲ್ಲ ಏರಿಸ್ಬಿಟ್ಟು ತುಳಸಿ ಎಲ್ಲ ಚೆನ್ನಾಗಿ ಬೆಳೆದಿದೆ ಮಳೆ ಆಗಿ ಹಾಗಾಗಿ ಈ ಥರ ಪೂಜೆ ಮಾಡಿದ್ದೀನಿ. ಸೊ ಈ ರೀತಿ ಪೂಜೆ ಮಾಡೇನಿ. ಮತ್ತು ಇಲ್ಲಂದ್ರೆ ಒಂದು ಹೂ ಇಟ್ಟು ಅಷ್ಟೇ ಅರ್ಪಿಸ್ಕೋರಿ ಅಂತ ಅಷ್ಟೇ ಪೂಜೆ ಮಾಡ್ತೇನೆ. ಸೊ ಅದು ತುಂಬ ನಾವು ಮಂದಿಯಿಂದ ಅನ್ಯಾಯಕ್ಕೆ ಒಳಗಾಗಿರ್ತೀವಿ ನೋಡು, ತುಂಬ ನೋವು ಕೊಟ್ಬಿಟ್ಟಿರ್ತಾರಲ್ಲ, ಅವಾಗ ಅದು ನಾವು ಮನಸಾರೆ ನೊಂದು ಪೂಜೆ ಮಾಡಿ ಅವಾಗ ಕೇಳ್ಕೊತೀವಲ್ಲ, ಅದು ಬೇಗ ಈಡೇರ್ತೈತೆ ಅನ್ನೋದು ಒಂದು ನಂಬಿಕೆ ನನಗೆ. ಹಾಗಾಗಿನೇ ನಾನು ಅವತ್ತಿನ ಪೂಜೆ ಬರೀ ಹಿಂಗೆ ಪೂಜೆನೇ ಮಾಡಿದ್ದೆ ಅಷ್ಟೇ. ಒಂದು ದಿನ ಮಾತ್ರ ಉಪವಾಸ ಇದ್ದು ವ್ರತ ಮಾಡಿದ್ದೆ. ವ್ರತ ಅಂದರೆ ಏನೂ ಇಲ್ಲ, ನಾನು ಏನು ಬೇರೆ ಏನು ಮಾಡಿಲ್ಲ, ಉಪವಾಸ ಅಷ್ಟೇ ಇದ್ದೆ. ಇಡೀ ದಿನ ರಾಯರೇ ನೀವೇ ಇದೇ ಇಡೀ ದಿನ ಅದೇ ಯೋಚನೆಯಲ್ಲಿದ್ದೆ. ಸೊ ಅದಕ್ಕಂತ ಅನಿಸುತ್ತೆ ನನಗೆ ಅವತ್ತು ರಾಯರು ಒಂದೇ ದಿನದಲ್ಲಿ ಅವನ ತಲೆಯಲ್ಲಿದ್ದ ಕೆಟ್ಟ ಯೋಚನೆಯನ್ನು ತೆಗೆದು ಒಳ್ಳೇದು ಮಾಡಿದ್ದು ಅನಿಸುತ್ತೆ. ಸೊ ಅದಕ್ಕೆ ತುಂಬ ಜನ ಕೇಳಿದ್ರಿ, ಹೆಂಗಕ್ಕ ಅಷ್ಟೊಂದು ಒಮ್ಮೆ ಅಷ್ಟೆಲ್ಲ ಹೆಂಗೆ ಬದಲಾವಣೆ ಹೆಂಗೆ ಆಗತ್ತೆ ಅಂಥೇಳಿ. ಸೊ ಇಷ್ಟೇ ನೋಡಿ, ನಾನು ಪ್ರತಿ ಕ್ಷಣ ಪ್ರತಿದಿನ ಯಾವಾಗ ಬೇಕಾವಾಗ ರಾಯರೇ ನೀವೇ ನೋಡ್ಕೋಬೇಕು, ಎಲ್ರಿಗೂ ಒಳ್ಳೇದು ಮಾಡಿ ಹಂಗೆ ಕೇಳ್ತೀವಿ. ನನಗೆ ಯಾರ್ಯಾರು ಏನೇನು ಕೇಳಿರ್ತಾರಲ್ಲ ಅವ್ರಿಗೆಲ್ಲ ಏನು ಕಷ್ಟ ಇದೆ ಪರಿಹಾರ ಮಾಡಿ ಅಂತ ಸದಾ ಕೇಳ್ತಾ ಇರ್ತೀನಿ. ಸೊ ಮತ್ತೇನಪ್ಪ ಅಂದ್ರೆ ಒಟ್ಟು ಯಾರಿಗೂ ಕೇಡು ಬಯಸಬೇಡ್ರಿ ಮಂದಿಗೆ, ಮತ್ತು ಎಲ್ರಿಗೂ ಒಳ್ಳೇದಾಗಲಿ ಅಂತಲೇ ಕೇಳ್ಕೊರಿ. ಆಮೇಲೆ ಕೈಲಾದಷ್ಟು ದಾನ ಧರ್ಮ ಮಾಡಿರಿ. ಏನೋ ಆಗಲಿ ನಿಮ್ಮ ಕಡೆ ₹1 ಆದರೂ ಅಷ್ಟೇ ಕೊಡಿರಿ, ₹10 ಆದರೂ ಅಷ್ಟೇ ಕೊಡಿರಿ. ಆಮೇಲೆ ಪ್ರತಿ ಕ್ಷಣ ಎಲ್ರಿಗೂ ಒಳ್ಳೇದಾಗಲಿ ಅಂತ ಒಳ್ಳೆ ಮನಸ್ಸಿನಿಂದ ಕೇಳ್ಕೊರಿ. ಯಾರಿಗೂ ಅನ್ಯಾಯ ಮೋಸ ಮಾಡುವಂಥ ಕೆಟ್ಟ ಆಲೋಚನೆ ನಿಮ್ಮ ತಲೆಯಾಗ ಬೇಡ. ರಾಯರಿದ್ದಾರೆ ಒಳ್ಳೇದು ಮಾಡ್ತಾರೆ ಅನ್ನೋ ಒಂದು ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿ, ಒಳ್ಳೆ ನಂಬಿಕೆಯಲ್ಲಿ ನೀವು ಜೀವನಾನ ಮುಂದೆ ಸಾಗಿಸ್ರಿ. ಖಂಡಿತ ಹೇಳ್ತೀನಿ, ರಾಯರು ಯಾವತ್ತೂ ಕೈ ಬಿಡಲ್ಲ, ಅಂಥವ್ರಿಗೆ ಒಳ್ಳೇದು ಮಾಡೇ ಮಾಡ್ತಾರೆ. ಹಲವಾರು ಉದಾಹರಣೆಯಾಗಿ ವಿಡಿಯೋಗಳನ್ನ ಶೇರ್ ಮಾಡೇನಿ, ಖಂಡಿತ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಮತ್ತು ಪೂಜೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಿಮಗೂ ಕೂಡ ರಾಯರ ಅನುಗ್ರಹ ಸದಾ ಆಗಲಿ, ಸದಾ ರಾಯರು ನಿಮಗೂ ಕೂಡ ಒಳ್ಳೇದು ಮಾಡಲಿ ಅಂತಲೇ ಕೇಳ್ತೀನಿ. ಸೊ ಆದಷ್ಟು ರಾಯರ ಭಕ್ತರು ಎಲ್ರಿಗೂ ರಾಯರು ಒಳ್ಳೆಯದನ್ನೇ ಮಾಡ್ತಾರೆ ಅಷ್ಟೇ. ಇಲ್ಲಿವರೆಗೂ ಯಾರ್ಯಾರು ವಿಡಿಯೋ ನೋಡ್ರಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಆಲ್. ಬಾಯ್.